ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ಪಿ ಎಸ್ ಎ ಅಡ್ಡಾ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ತರಗತಿ ಏನಪ್ಪ ಅಂತಂದ್ರೆ, ಮೊನ್ನೆ ನಡೆದಿರ್ತಕ್ಕಂಥ KE 708 ಪರೀಕ್ಷೆ ಅಂದರೆ HK ಪರೀಕ್ಷೆಯ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆಯನ್ನು ನೀಡಲಾಗಿತ್ತು. ಆ ಪ್ರಶ್ನೆ ಪತ್ರಿಕೆಯ ಎಕ್ಸಾಕ್ಟ್ ಕೀ ಆನ್ಸರ್ ಅಂದರೆ ಈ KEA ಈಗ ರೀಸೆಂಟಾಗಿ ಬಿಟ್ಟಿರ್ತಕ್ಕಂಥ ಕೀ ಆನ್ಸರ್ ಸಮೇತವಾಗಿ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡ್ತಾ ಬರೋಣ. ಸೊ ಸಾರಿ ಫಾರ್ ದ ಲೇಟ್ ಇನ್ಫಾರ್ಮೇಷನ್. ಸೊ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ವಿಡಿಯೋ ಮಾಡಲಿಕ್ಕೆ ತುಂಬ ಲೇಟ್ ಆಗಿದೆ. ಸೊ ವೈಯಕ್ತಿಕ ಕಾರಣಗಳಿಂದಾಗಿ ಈ ವಿಡಿಯೋ ತಮ್ಮ ಮುಂದೆ ಲೇಟಾಗಿ ಪ್ರೆಸೆಂಟ್ ಆಗಿದೆ ಅಂತ ಹೇಳ್ತಾ, ಸೊ ಇವತ್ತಿನ ತರಗತಿಯನ್ನು ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ತರಗತಿ ಪ್ರಶ್ನೆ ಪತ್ರಿಕೆಯ ಚರ್ಚೆ ಮಾಡ್ತಾ ಬರೋಣ. ಇವತ್ತಿನ ತರಗತಿಯಲ್ಲಿ ನಾನು ಚರ್ಚೆ ಮಾಡ್ತಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಸಿರೀಸ್ ಬಂದುಬಿಟ್ಟು A1 ಸಿರೀಸ್ ಅಂತ ಹೇಳ್ಬೋದು. ಅಂದರೆ ನನ್ನ ಹತ್ರ A1 ಸಿರೀಸ್ನ ಪ್ರಶ್ನೆ ಪತ್ರಿಕೆ ಇದೆ. ಸೊ ಬನ್ನಿ ಮೊದಲನೇ ಪ್ರಶ್ನೆ ನೋಡ್ತಾ ಬರೋಣ. ಮೊದಲನೇ ಪ್ರಶ್ನೆ, ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನಾ ಪ್ರಕ್ರಿಯೆಯನ್ನು ಸ್ಥಳೀಕರಿಸಿದ ಕೀರ್ತಿ ಯಾವ ರಾಜ್ಯಕ್ಕೆ ಸಲ್ಲುತ್ತದೆ ಅಂತ ಕ್ವಶನ್ ಕೇಳಿದ್ದಾನೆ. ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ರಾಜಸ್ಥಾನ್, ಆಪ್ಷನ್ ಸಿ ಕೇರಳ, ಆಪ್ಷನ್ ಡಿ ತಮಿಳುನಾಡು. ಈ ಒಂದನೇ ಪ್ರಶ್ನೆಗೆ ಸರಿಯಾದ ಉತ್ತರಪ್ಪ ಅಂತಂದ್ರೆ ಆಪ್ಷನ್ 2 ರಾಜಸ್ಥಾನ ಅಂತ ಹೇಳ್ಬೋದು. ಆಪ್ಷನ್ 2 ಈ ರಾಜಸ್ಥಾನ ಅಂತ ಹೇಳ್ಬೋದು. ಆಪ್ಷನ್ 2 ರಾಜಸ್ಥಾನ ಅಂತ ಹೇಳ್ಬೋದು. ಇನ್ನು ಎರಡನೇ ಪ್ರಶ್ನೆ ಕಡೆ ಬರೋದಾದರೆ, ಪ್ರತಿ ವರ್ಷವೂ ವಿಚಕ್ಷಣಾ ಜಾಗೃತಿ ಸಪ್ತಾಹವನ್ನು ಡ್ಯಾಶ್ ತಿಂಗಳಿನಲ್ಲಿ ಆಚರಿಸ್ತಾರೆ ಅಂತ ಕ್ವಶನ್ ಕೇಳಿದ್ದಾನೆ. ನೋಡಿ, ಯಾವ ವರ್ಷ ಅಂತ ಕೇಳಿಲ್ಲ ಅವನು, ಯಾವ ತಿಂಗಳು ಅಂತ ಕೇಳಿದ್ದಾನೆ. ಈ ವಿಚಕ್ಷಣಾ ಜಾಗೃತಿ ಸಪ್ತಾಹ ಯಾವ ತಿಂಗಳಲ್ಲಿ ಆಚರಿಸ್ತಾರೆ ಅಂತ ಕ್ವಶನ್ ಕೇಳಿದ್ದಾನೆ. ಆಪ್ಷನ್ ಎ ಡಿಸೆಂಬರ್, ಆಪ್ಷನ್ ಬಿ ಅಕ್ಟೋಬರ್, ಆಪ್ಷನ್ ಸಿ ಜನವರಿ, ಆಪ್ಷನ್ ಡಿ ಮೇ ಅಂತ ಕೊಟ್ಟಿದ್ದಾನೆ. ಅದಕ್ಕೆ ಸರಿಯಾದ ಉತ್ತರಪ್ಪ ಅಂತಂದ್ರೆ ಆಪ್ಷನ್ ಸಿ ಅಕ್ಟೋಬರ್ ಅಂತ ಹೇಳ್ತೀವಿ. ಆಪ್ಷನ್ ಬಿ ಅಕ್ಟೋಬರ್ ಅಂತ ಹೇಳ್ತೀವಿ. ಇದು ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂಥ ಪ್ರಶ್ನೆಯಾಗಿದೆ ಅಂತ ಹೇಳ್ತೀವಿ. ಈ ಮೇಲ್ಗಡೆ ಒಂದನೇ ಪ್ರಶ್ನೆ ಇದು ಯೋಜನೆಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿದ್ದರೆ, ಎರಡನೇ ಪ್ರಶ್ನೆ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಆಗಿದೆ. ಇನ್ನು ಮೂರನೇ ಪ್ರಶ್ನೆ ಕಡೆ ಬರೋದಾದರೆ, ಈ ಮೂರನೇ ಪ್ರಶ್ನೆ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಇದೆ. ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಈ ಮೂರನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಭಾರತದ ಸಂವಿಧಾನದ 243ನೇ ವಿಧಿಯು ನಿರೂಪಿಸುವುದು ಏನು ಅಂತ ಕೊಟ್ಟಿದ್ದಾನೆ. ಅಂದರೆ ಇದು 243ನೇ ಡಿ ವಿಧಿಯು ಏನನ್ನು ತಿಳಿಸುತ್ತದೆ ಅಂತ ಕ್ವಶನ್ ಕೊಟ್ಟಿದ್ದಾನೆ. ಒಂದನೇದು ಗ್ರಾಮ ಸಭೆಯ ಅಧಿಕಾರ ಮತ್ತು ಕಾರ್ಯಗಳು, ಎರಡನೇದು ಪಂಚಾಯಿತಿಗಳಲ್ಲಿ ಮೀಸಲಾತಿ, ಮೂರನೇದು ಆಪ್ಷನ್ ಚುನಾವಣಾ ಆಯೋಗ, ನಾಲ್ಕನೇ ಆಪ್ಷನ್ ರಾಜ್ಯ ಹಣಕಾಸು ಆಯೋಗ. ಮೂರನೇ ಪ್ರಶ್ನೆಗೆ ಸರಿ ಉತ್ತರ ಯಾವುದಪ್ಪ ಅಂತಂದ್ರೆ ಎರಡನೇ ಆಪ್ಷನ್ 2 ಪಂಚಾಯಿತಿಗಳಲ್ಲಿನ ಮೀಸಲಾತಿ ಅಂತ ಹೇಳ್ತೀವಿ. 243ನೇ ವಿಧಿ 243ರ ಡಿ ವಿಧಿಯು ಪಂಚಾಯಿತಿಗಳಲ್ಲಿ ಮೀಸಲಾತಿಯನ್ನು ಕಲ್ಪಿಸಿದೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ನಾಲ್ಕನೇ ಪ್ರಶ್ನೆ. MG ನರೇಗಾದ ಪ್ರಮುಖ ಗುಣಲಕ್ಷಣಗಳು ಅಂತ ಕೊಟ್ಟಿದ್ದಾನೆ. ಈ ಒಂದನೇದು ಸಮುದಾಯದ ಭಾಗವಹಿಸುವಿಕೆ, ಎರಡನೇದು ದುರ್ಬಲ ವರ್ಗಗಳಿಗೆ ಆದ್ಯತೆ, ಮೂರನೇದು ಗ್ರಾಮ ಸಭೆಗಳ ಸಕ್ರಿಯ ಪಾತ್ರ, ನಾಲ್ಕನೇದು ಮೆಟ್ರೋಪಾಲಿಟಿಯನ್ ಪ್ರದೇಶಗಳಲ್ಲಿ 100 ದಿನಗಳ ಉದ್ಯೋಗ ಅಂತ ಕೊಟ್ಟಿದ್ದಾನೆ. ಈ ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರಪ್ಪ ಅಂತಂದ್ರೆ ಆಪ್ಷನ್ ಡಿ ಅಂತ ಹೇಳ್ತೀವಿ. ಅಂದರೆ ಆಪ್ಷನ್ ಡಿ, ಎ, ಬಿ, ಸಿ ಮತ್ತು ಡಿ ಅಂತ ಹೇಳ್ತೀವಿ. ಈ ಸಮುದಾಯದ ಭಾಗವಹಿಸುವಿಕೆ ಆಗಿರುತ್ತದೆ. ಅದೇ ರೀತಿ ದುರ್ಬಲ ವರ್ಗದವರಿಗೆ ಆದ್ಯತೆ, ಅದೇ ರೀತಿ ಗ್ರಾಮ ಸಭೆಗಳಲ್ಲಿ ಸಕ್ರಿಯ ಪಾತ್ರವಾಗಿರುತ್ತದೆ. ನಂತರ ಮೆಟ್ರೋಪಾಲಿಯನ್ ಪ್ರದೇಶಗಳಲ್ಲಿ 100 ದಿನಗಳ ಉದ್ಯೋಗವು ಸಹಿತ ದೊರೆಯುತ್ತದೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಬರುವುದಾದರೆ ಐದನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಜನಸುನವಾಹಿಯ ಉದ್ದೇಶವಲ್ಲ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಎ ಗ್ರಾಮ ಪಂಚಾಯಿತಿಯ ಬಜೆಟ್ಗಳ ಪರಿಶೀಲನೆ, ಆಪ್ಷನ್ ಬಿ ನಾಗರಿಕರ ತೊಡಗಿಕೊಳ್ಳುವಿಕೆ, ಆಪ್ಷನ್ ಸಿ ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆ, ಆಪ್ಷನ್ ಡಿ ಸಾರ್ವಜನಿಕ ಕುಂದುಕೊರತೆಗಳ ಸಲ್ಲಿಸುವಿಕೆ ಅಂತ ಕೊಟ್ಟಿದ್ದಾನೆ.
ಸೊ 5ನೇ ಪ್ರಶ್ನೆಗೆ ಆಪ್ಷನ್ ಎ ಗ್ರಾಮ ಪಂಚಾಯಿತಿಗಳಲ್ಲಿ ಬಜೆಟ್ನ ಪರಿಶೀಲನೆ ಇದು ಏನಿದೆ ಅಲ್ಲ ಇದು ಜನವಾಸೀಯ ಉದ್ದೇಶವಲ್ಲ ಅಂತ ಹೇಳ್ತೀವಿ. ಅದು ಬಿಟ್ಟರೆ ಈ ನಾಗರಿಕರ ತೊಡಗಿಕೊಳ್ಳುವಿಕೆ, ಅದೇ ರೀತಿಯಾಗಿ ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆ, ಇನ್ನು ಸಾರ್ವಜನಿಕ ಕುಂದುಕೊರತೆಗಳ ಪರಿಶೀಲನೆ ಸಲ್ಲಿಸುವುದು ಇದು ಜನವಸತಿಯ ಮೂಲ ಉದ್ದೇಶವಾಗಿದೆ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಗ್ರಾಮ ಪಂಚಾಯಿತಿಯ ಬಜೆಟ್ನ ಪರಿಶೀಲನೆ ಇದು ಜನವಾಸತಿಯ ಮುಖ್ಯ ಉದ್ದೇಶ ಅಲ್ಲ ಅಂತ ಹೇಳ್ತೀವಿ. 5ನೇ ಪ್ರಶ್ನೆಗೆ ಆಪ್ಷನ್ ಎ ಒಂದು ಸರಿಯಾದ ಉತ್ತರ. ಇನ್ನು 6ನೇ ಪ್ರಶ್ನೆ ಕಡೆ ಬರೋದಾದರೆ 6ನೇ ಪ್ರಶ್ನೆ 1991ರ ಆರ್ಥಿಕ ಉದಾರೀಕರಣದ ನಂತರ ಭಾರತದ ಆರ್ಥಿಕತೆಯ ಪ್ರಮುಖ ಲಕ್ಷಣ ಯಾವುದು ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಎ ರಫ್ತು ಆಧಾರಿತ ಅಭಿವೃದ್ಧಿ ಮತ್ತು ವಿದೇಶಿ ಹೂಡಿಕೆಯನ್ನು ಪ್ರೋತ್ಸಾಹಿಸುವುದು. ಆಪ್ಷನ್ ಬಿ ಸಮಾಜ ಕಲ್ಯಾಣ ಯೋಜನೆಗಳ ಮೂಲಕ ಬಡತನ ಮತ್ತು ಅಸಮಾನತೆಯನ್ನು ಕಡಿಮೆ ಮಾಡುವುದು. ಆಪ್ಷನ್ ಸಿ ರಾಜ್ಯ ನಿರ್ದೇಶಕ ತತ್ವಗಳ ಗುರಿಯನ್ನು ಸಾಧಿಸುವುದು. ಆಪ್ಷನ್ ಡಿ ಆಮದಾದ ವಸ್ತುಗಳ ಉಪಭೋಗವನ್ನು ದೇಶದಲ್ಲಿ ಪ್ರೋತ್ಸಾಹಿಸುವುದು. 6ನೇ ಪ್ರಶ್ನೆಗೆ ಸರಿ ಉತ್ತರಪ್ಪ ಅಂತಂದ್ರೆ ಆಪ್ಷನ್ ಎ ರಫ್ತು ಆಧಾರಿತ ಅಭಿವೃದ್ಧಿ ಮತ್ತು ವಿದೇಶಿ ಹೂಡಿಕೆಯನ್ನು ಪ್ರೋತ್ಸಾಹಿಸುವುದು ಅಂತ ಹೇಳ್ತೀವಿ. 6ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿ ಉತ್ತರ. ಇನ್ನು 7ನೇ ಪ್ರಶ್ನೆ ಕಡೆ ಬರೋದಾದರೆ ಭಾರತದಲ್ಲಿ ಸಂಸದೀಯ ಸ್ವರೂಪದ ಸರ್ಕಾರವು ಈ ಕೆಳಗಿನವುಗಳಲ್ಲಿ ಯಾವುದರ ಉಪಸ್ಥಿತಿಯಿಂದ ಬಲಗೊಳ್ಳುತ್ತದೆ ಅಂತ ಕ್ವಶನ್ ಕೊಟ್ಟಿದ್ದಾನೆ. ಆಪ್ಷನ್ ಎ ದ್ವಿಸದನ ಶಾಸಕಾಂಗ, ಆಪ್ಷನ್ ಬಿ ಸ್ವತಂತ್ರ ನ್ಯಾಯಾಂಗ, ಆಪ್ಷನ್ ಸಿ ಸಕ್ರಿಯ ಅಧ್ಯಕ್ಷ, ಆಪ್ಷನ್ ಡಿ ಮಂತ್ರಿಮಂಡಲವು ಲೋಕಸಭೆಗೆ ಉತ್ತರಾಧಿಯಾಗಿರುತ್ತದೆ ಅಂತ ಕೊಟ್ಟಿದ್ದಾನೆ. ಈ 7ನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿ ಉತ್ತರ. ಏನು ಆಪ್ಷನ್ ಡಿ ಅಪ್ಪ ಅಂತಂದ್ರೆ ಮಂತ್ರಿಮಂಡಲವು ಲೋಕಸಭೆಯ ಉತ್ತರಾಧಿಯಾಗಿರುತ್ತದೆ ಅಂತ ಕೊಟ್ಟಿದ್ದಾನೆ ಅಂತ ಹೇಳ್ತೀವಿ. ಇದು 7ನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿ ಉತ್ತರ ಅಂತ ಹೇಳ್ತೀವಿ, ಅಥವಾ ಆಪ್ಷನ್ 4 ಸರಿ ಉತ್ತರ. ನೆಕ್ಸ್ಟ್ 8ನೇ ಪ್ರಶ್ನೆ ಕಡೆ ಬರೋದಾದರೆ 8ನೇ ಪ್ರಶ್ನೆ 2023ರಲ್ಲಿ ಮಸೂದೆಗಳಿಗೆ ಒಪ್ಪಿಗೆ ನೀಡುವುದರಲ್ಲಿ ರಾಜ್ಯಪಾಲರು ಅನಗತ್ಯ ವಿಳಂಬ ಮಾಡುವುದನ್ನು ಟೀಕಿಸಲು ಸುಪ್ರೀಂ ಕೋರ್ಟ್ ಯಾವ ಸಂವಿಧಾನಿಕ ಅನುಚ್ಛೇದವನ್ನು ಬಳಸಿತು ಅಂತ ಕ್ವಶನ್ ಕೇಳಿದ್ದಾನೆ. ಇದು ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂಥ ಪ್ರಶ್ನೆಯಾಗಿದೆ ಅಂತ ಹೇಳ್ತೀವಿ. ಆಪ್ಷನ್ ಎ ಅನುಚ್ಛೇದ 111, ಆಪ್ಷನ್ ಬಿ ಅನುಚ್ಛೇದ 123, ಆಪ್ಷನ್ ಸಿ ಅನುಚ್ಛೇದ 200, ಆಪ್ಷನ್ ಡಿ ಅನುಚ್ಛೇದ 239. ಈ 8ನೇ ಪ್ರಶ್ನೆ ಏನಿದೆಯಲ್ಲ ಇದು 2023ರ ಮಸೂದೆಗಳಿಗೆ ಸಂಬಂಧ ಅಂದರೆ ಒಪ್ಪಿಗೆ ನೀಡುವಂತೆ ರಾಜ್ಯಪಾಲರು ಅನಗತ್ಯ ವಿಳಂಬ ಮಾಡುವುದನ್ನು ಟೀಕಿಸಿ ಈ ಸುಪ್ರೀಂ ಕೋರ್ಟ್ ಏನಿದೆಯಲ್ಲ ಭಾರತ ಸುಪ್ರೀಂ ಕೋರ್ಟು ಇದು ಒಂದು ಅನುಚ್ಛೇದವನ್ನು ಬಳಸ್ತು. ಆ ಅನುಚ್ಛೇದ ಯಾವುದು ಅಂತ ಕ್ವಶನ್ ಕೇಳಿದ್ದಾನೆ. ಆ ಅನುಚ್ಛೇದ ಯಾವುದಪ್ಪ ಅಂತಂದ್ರೆ ಆಪ್ಷನ್ 3 ಅನುಚ್ಛೇದ 200 ಅಂತ ಹೇಳ್ತೀವಿ. 200 ಅನುಚ್ಛೇದದ ಪ್ರಕಾರ ಸುಪ್ರೀಂ ಕೋರ್ಟು 2023ರಲ್ಲಿ ಈ ರಾಜ್ಯಪಾಲರಿಗೆ ಸಂಬಂಧಪಟ್ಟಂಥ ಮಸೂದೆಗಳಿಗೆ ಒಪ್ಪಿಗೆ ನೀಡಲು ರಾಜ್ಯಪಾಲರು ವಿಳಂಬ ಮಾಡುವುದನ್ನು ಪ್ರಶ್ನಿಸಲು ಈ ಸುಪ್ರೀಂ ಕೋರ್ಟ್ 200ರ ವಿಧಿಯನ್ನು ಅಂದರೆ ಅನುಚ್ಛೇದವನ್ನು ಉಪಯೋಗಿಸ್ತು ಅಂತ ಹೇಳ್ತೀವಿ. ಇನ್ನು 9ನೇ ಪ್ರಶ್ನೆ ಕಡೆ ಬರೋದಾದರೆ 9ನೇ ಪ್ರಶ್ನೆ ಅಂತಾರಾಜ್ಯ ಮಂಡಳಿಯನ್ನು ಯಾವ ಅನುಚ್ಛೇದದ ಅಡಿಯಲ್ಲಿ ಸ್ಥಾಪಿಸಲಾಗಿದೆ. ಆಪ್ಷನ್ ಎ ಅನುಚ್ಛೇದ 260, ಆಪ್ಷನ್ ಬಿ 263, ಆಪ್ಷನ್ ಸಿ 280, ಆಪ್ಷನ್ ಡಿ 356 ಅಂತ ಹೇಳ್ತೀವಿ. ಈ ಅಂತಾರಾಜ್ಯ ಮಂಡಳಿಗೆ ಸಂಬಂಧಪಟ್ಟಂತೆ ಸಂವಿಧಾನದ ಅನುಸೂಚಿ ಎಷ್ಟು ಅಂದರೆ ಈ ಅನುಸೂಚಿ ತಿಳಿಸ್ತಕ್ಕಂಥ ಅನುಸೂಚಿ ಎಷ್ಟಪ್ಪ ಅಂತಂದ್ರೆ ಆಪ್ಷನ್ 2 ಅಂತ ಹೇಳ್ತೀವಿ. ಈ ಅನುಚ್ಛೇದವು 263ನೇ ವಿಧಿ ಅನ್ವಯ ಅಥವಾ ಅನುಚ್ಛೇದದ ಅನ್ವಯ ಈ ಅಂತಾರಾಜ್ಯ ಮಂಡಳಿಯನ್ನು ಸ್ಥಾಪಿಸಲು ಅನುವು ಮಾಡಿಕೊಟ್ಟಿದ್ದು ಅಂತ ಹೇಳ್ತೀವಿ. ಈ ಅಂತಾರಾಜ್ಯ ಮಂಡಳಿಯನ್ನು ಇದು ಯಾವುದಪ್ಪ ಅಂತಂದ್ರೆ 263ನೇ ವಿಧಿ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಈ 10ನೇ ಪ್ರಶ್ನೆಯನ್ನು ನೋಡ್ತಾ ಬರೋಣ. 10ನೇ ಪ್ರಶ್ನೆ ಡ್ಯಾಶ್ ಪರಿಣಾಮವಾಗಿ ಭಾರತೀಯ ಚುನಾವಣೆಗಳಲ್ಲಿ ನೋಟಾ ಆಯ್ಕೆಯನ್ನು ಪರಿಚಯಿಸಲಾಗಿದೆ ಅಂತ ಕೊಟ್ಟಿದ್ದಾನೆ. ಅಂದರೆ ಯಾವ ಶಿಫಾರಸಿನ ಮೇರೆಗೆ ಅಥವಾ ತಿದ್ದುಪಡಿಯ ಮೇರೆಗೆ ಭಾರತೀಯ ಚುನಾವಣೆಗಳಲ್ಲಿ ಈ ನೋಟಾ ಎಂಬ ಪದ್ಧತಿಯನ್ನು ಪರಿಚಯಿಸ್ತಾರಪ್ಪ ಅಂತ ಕೊಟ್ಟಿದ್ದಾನೆ. ನೋಟಾಪ್ಪ ಅಂತಂದ್ರೆ ನಾನ್ ಆಫ್ ದಿ ಅಬೋ ಅಂದರೆ ಮೇಲಿನ ಯಾವುದೂ ಅಲ್ಲ ಅಂತ ಹೇಳ್ತೀವಿ. ಈ 10ನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ 1ನೇದ್ದು ಆಪ್ಷನ್ ಎ ಸುಪ್ರೀಂ ಕೋರ್ಟ್ ತೀರ್ಪು 2013. ಅಂದರೆ ಈಗ ಒಂದು ಸೋಫಾಲ್ ಅಂದರೆ ಒಂದು ಯಾವುದಾದ್ರೂ ಸ್ಥಳೀಯ ಅಥವಾ ರಾಜ್ಯ ಅಥವಾ ಲೋಕಸಭೆಗೆ ಸಂಬಂಧಪಟ್ಟಂತೆ ಚುನಾವಣೆಗಳಲ್ಲಿ ನಾವು ಈ ಅಂದರೆ ಈ ವೋಟಿಂಗ್ ಬ್ಯಾಲೆಟ್ನಲ್ಲಿ ಕೆಳಗಡೆ
ನೋಟಾ ಅಂತ ಕೊಟ್ಟಿರ್ತಾರೆ. ಅಂದರೆ ನೋಟಾ ಅಂತಕ್ಕಂಥ ಒಂದು ಆಪ್ಷನನ್ನು ಕೊಟ್ಟಿರ್ತಾರೆ. ಈ ನೋಟಾ ಏನಪ್ಪ ಅಂತಂದರೆ, ಮೇಲಿನ ಯಾವ ಅಭ್ಯರ್ಥಿಯು ನಮಗೆ ಸೂಕ್ತವಿಲ್ಲ, ಅಂದರೆ ಸೂಕ್ತವೆನಿಸಿಲ್ಲ ಎಂಬ ಅಭಿಪ್ರಾಯವಿದ್ದರೆ ಈ ನೋಟಾವನ್ನು ಆಯ್ಕೆ ಮಾಡ್ಬೋದು. ಅಂದರೆ ನೋಟಾಗೆ ಓಟನ್ನು ಹಾಕ್ಬೋದು. ಇದನ್ನು ಅಂದರೆ ಇದು 2013ರಲ್ಲಿ ಸುಪ್ರೀಂ ಕೋರ್ಟ್ ನಮಗೆ ಕಲ್ಪಿಸ್ತಕ್ಕಂಥ ಒಂದು ಮಹತ್ವದ ತೀರ್ಪಾಗಿದೆ ಅಂತ ಹೇಳ್ತೀವಿ. ಇದು 2013ರ ತೀರ್ಪು. ಇದರಿಂದ ಚುನಾವಣೆಗಳಲ್ಲಿ ನೋಟಾ ಎಂಬ ಆಯ್ಕೆಯನ್ನು ಪರಿಚಯಿಸ್ತು ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ 11ನೇ ಪ್ರಶ್ನೆ ಕಡೆ ಬರೋದಾದರೆ, 11ನೇ ಪ್ರಶ್ನೆ, ಭಾರತದಲ್ಲಿ ರಾಷ್ಟ್ರಪತಿ ಚುನಾವಣೆಯಲ್ಲಿ ಈ ಕೆಳಗಿನವುಗಳಲ್ಲಿ ಯಾರು ಚುನಾವಣಾಧಿಕಾರಿಗಳಾಗಿರ್ತಾರೆ? ಆಪ್ಷನ್ ಎ ಮುಖ್ಯ ಚುನಾವಣಾಧಿಕಾರಿಗಳು, ಆಪ್ಷನ್ ಬಿ ಲೋಕಸಭೆಯ ಪ್ರಧಾನ ಕಾರ್ಯದರ್ಶಿ, ಆಪ್ಷನ್ ಸಿ ಭಾರತದ ಮುಖ್ಯ ನ್ಯಾಯಮೂರ್ತಿ, ಆಪ್ಷನ್ ಡಿ ಲೋಕಸಭೆಯ ಸ್ಪೀಕರ್. ಲೋಕಸಭೆಯ ಸ್ಪೀಕರ್. ಈ ಭಾರತದ ರಾಷ್ಟ್ರಪತಿಯ ಚುನಾವಣೆಗಳಲ್ಲಿ ಮುಖ್ಯ ಚುನಾವಣಾ ಆಯುಕ್ತರಾಗಿ ಲೋಕಸಭೆಯ ಪ್ರಧಾನ ಕಾರ್ಯದರ್ಶಿಗಳು ಕಾರ್ಯನಿರ್ವಹಿಸ್ತಾರೆ ಅಂತ ಹೇಳ್ತೀವಿ. ಇನ್ನು 12ನೇ ಪ್ರಶ್ನೆ ಕಡೆ ಬರೋದಾದರೆ, 12ನೇ ಪ್ರಶ್ನೆ ಒಂಚೂರು ಲಾಂಗ್ ಇದೆ. ಈ ಕೆಳಗಿನ ಎರಡು ಹೇಳಿಕೆಗಳನ್ನು ನೀಡಲಾಗಿದೆ. ಒಂದನ್ನು ಪ್ರತಿಪಾದನೆ ಎ ಎಂದು ಮತ್ತು ಇನ್ನೊಂದನ್ನು ಕಾರಣ ಆರ್ ಎಂದು ಹೆಸರಿಸಲಾಗಿದೆ. ಈ ಪ್ರತಿಪಾದನೆ ಎ ಏನು ಕೊಟ್ಟಿದ್ದಾರೆಪ್ಪ ಅಂತಂದ್ರೆ, ಅಲ್ಪಸಂಖ್ಯಾತರ ಸಂವಿಧಾನಾತ್ಮಕ ಹಕ್ಕುಗಳನ್ನು ಕಾಪಾಡಲು ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗವನ್ನು ಸ್ಥಾಪಿಸಲಾಗಿದೆ. ಅದಕ್ಕೆ ಕಾರಣ ಏನಪ್ಪ ಅಂತಂದ್ರೆ, ಆಯೋಗವು ಅಲ್ಪಸಂಖ್ಯಾತರ ಕಾರಣಕ್ಕೆ ಸಂಬಂಧಿಸಿದಂತೆ ನೀತಿಗಳನ್ನು ನೇರವಾಗಿ ಅನುಷ್ಠಾನಗೊಳಿಸುತ್ತದೆ. ಈ ಕೆಳಗೆ ನೀಡಿದ ಆಯ್ಕೆಗಳನ್ನು ಸರಿಯಾಗಿ ಉತ್ತರಿಸಿ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಎ ಮತ್ತು ಆರ್ ಎರಡೂ ಸರಿ ಮತ್ತು ಆರ್ ಮತ್ತು ಎನ ಸರಿಯಾದ ವಿವರಣೆಯಾಗಿದೆ. ಆಪ್ಷನ್ ಬಿ ಎ ಮತ್ತು ಆರ್ ಎರಡೂ ಸರಿಯಾಗಿವೆ, ಆದರೆ ಆರ್ ಮತ್ತು ಎಸ್ನ ವಿವರಣೆ ಸರಿಯಾಗಿಲ್ಲ. ಇನ್ನು ಆಪ್ಷನ್ ಸಿ ಎ ಸರಿ ಆದರೆ ಆರ್ ತಪ್ಪು. ಆಪ್ಷನ್ ಡಿ ಎ ತಪ್ಪು ಆದರೆ ಆರ್ ಸರಿ. ಸೊ ನೋಡಿ ಎಷ್ಟು ಲಾಂಗ್ ಆಗಿದೆ. ಇದು KA ಪ್ಯಾಟ್ರನ್ನ ಅಸಲಿ ಪ್ರಶ್ನೆ ಪತ್ರಿಕೆ ಆಗಿದೆ ಅಂತ ಹೇಳ್ತೀವಿ. ಈ 12ನೇ ಪ್ರಶ್ನೆಗೆ ಸರಿ ಉತ್ತರಪ್ಪ ಅಂತಂದ್ರೆ ಆಪ್ಷನ್ ಎ ಮತ್ತು ಆರ್ ಎರಡೂ ಸರಿ ಮತ್ತು ಅದರ ಹೇಳಿಕೆಯ ವಿವರಣೆಗಳು ಸಹ ಸರಿಯಾಗಿವೆ ಅಂತ ಹೇಳ್ತೀವಿ. ನೆಕ್ಸ್ಟ್ 13ನೇ ಪ್ರಶ್ನೆ ಕಡೆ ಬರೋದಾದರೆ, ಕಾಲಂ 1 ಮತ್ತು 2ರಲ್ಲಿ ಸಾಮಾಜಿಕ ಚಳುವಳಿ 2000 ಇಸ್ವಿ ನಂತರ ಕಾಲಂ 2ರಲ್ಲಿ ಅದರ ಪ್ರಮುಖ ಬೇಡಿಕೆ ಮತ್ತು ಕಾನೂನು ವಿಷಯಗಳನ್ನು ಹೊಂದಿಸಿದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಡೈರೆಕ್ಟ್ ಉತ್ತರನ ಹೇಳ್ಕೊಂಡು ಬರ್ತೀನಿ. ಯಾಕಪ್ಪ ಅಂತಂದ್ರೆ ಸುಮ್ಮನೆ ಲೇಟ್ ಆಗುತ್ತೆ. ಈಗ 13 ಪ್ರಶ್ನೆ ಆಗಿವೆ, ಅಂದರೆ 12 ಪ್ರಶ್ನೆಗಳು ಕಂಪ್ಲೀಟ್ ಆಗಿವೆ. ಆದ್ದರಿಂದ ಇನ್ನು ತುಂಬ ಪ್ರಶ್ನೆಗಳಿರುವುದರಿಂದ ಏನು ಹೇಳಿಕೆ ರೂಪದಲ್ಲಿ ಬರ್ತಾವ ಮತ್ತಂದರೆ ಈ ಹೊಂದಿಸಿ ಬರೆಯಿರಿ ರೂಪದಲ್ಲಿ ಬರ್ತಾವಲ್ಲ, ಅದಕ್ಕೆ ಡೈರೆಕ್ಟಾಗಿ ಉತ್ತರವನ್ನು ನೋಡ್ತಾ ಹೋಗೋಣ. ಈ 13ನೇ ಪ್ರಶ್ನೆಗೆ ಒಂದು ಕೋಡ್ ಸರಿಯಾಗಿದೆ ಅಂತ ಹೇಳ್ತೀವಿ. ಒಂದು ಕೋಡ್ ಸರಿಯಾಗಿದೆ. ಯಾವ ರೀತಿಯಪ್ಪ ಅಂತಂದ್ರೆ ಒಂದು ಸರಿಯಾಗಿದೆ. ಯಾವ ರೀತಿಯಪ್ಪ ಅಂತಂದ್ರೆ, ಈ ನಿರ್ಭಯ ಚಳವಳಿ ಇದು ಏನಿದೆಯಲ್ಲ, ಇದು ಲಿಂಗಾಧಾರಿತ ದೌರ್ಜನ್ಯಕ್ಕೆ ಕಠಿಣ ಕಾನೂನುಗಳು ಮತ್ತು ಸುಧಾರಣೆಗಳನ್ನು ಕಲ್ಪಿಸಿದೆ ಅಂತ ಹೇಳ್ತೀವಿ. ಬಿ ಎರಡನೇದೇನಿದೆಯಲ್ಲ, ಇದು ಭೀಮ್ ಆರ್ಮಿ ಸಂಘಟನೆ 2015 ದಲಿತ ಹಕ್ಕುಗಳ ಪ್ರತಿಪಾದನೆಗೆ ಸಂಬಂಧಿಸಿದೆ. ಇನ್ನು ಮೂರನೇದು ಸಿ ಏನಿದೆಯಲ್ಲ, ಇದು ಆಯಿಗೆ ಸಂಬಂಧಪಟ್ಟಿದೆ. ಅಂದರೆ ಮೊದಲನೆಯದು ಶಾಹಿಯಾನ್ ಬಾಗ್ ಪ್ರತಿಭಟನೆಗಳು, ಇದು ಪೌರತ್ವ ತಿದ್ದುಪಡಿ ಕಾಯ್ದೆಗೆ ವಿರುದ್ಧ ಸಂವಿಧಾನಾತ್ಮಕ ಜಾತ್ಯತೀತ ರಕ್ಷಣೆಗೆ ಸಂಬಂಧಪಟ್ಟ ಒಂದು ಪ್ರತಿಪಾದನೆಯಾಗಿದೆ. ಅದೇ ರೀತಿಯಾಗಿ ಉಳಿದಿರ್ತಕ್ಕಂಥದ್ದು ಹಸದೇವ ಅರಂಡರ್ನಲ್ಲಿ ಆದಿವಾಸಿ ಪ್ರತಿರೋಧನೆ, ಇದು ಮೂರನೇ ಹೇಳಿಕೆಗೆ ಅಥವಾ ಮೂರನೇ ಆಪ್ಷನ್ಗೆ ಸಂಬಂಧಿಸಿದೆ ಅಂತ ಹೇಳ್ತೀವಿ. ಸೊ ಇದಿಷ್ಟು. ಇನ್ನು 14ನೇ ಪ್ರಶ್ನೆ ಕಡೆ ಬರೋದಾದರೆ, 14ನೇ ಪ್ರಶ್ನೆ, ಪೂರ್ವದತ್ತ ನೋಡು ಎಂಬುದು ಪೂರ್ವದತ್ತ ಕ್ರಿಯಾಶೀಲವಾಗುವುದು ನೀತಿ ಬದಲಾವಣೆಯಾಗಿರುವುದರಿಂದ ಪ್ರಮುಖ ಉದ್ದೇಶ ಏನು ಅಂತ ಕ್ವಶನ್ ಕೇಳಿದ್ದಾನೆ. ಆಪ್ಷನ್ ಸಂಪೂರ್ಣವಾಗಿ ಭಾರತದ ಗಮನವನ್ನು ಮಧ್ಯ ಏಷ್ಯಾದತ್ತ ತಿರುಗಿಸುವುದು. ಆಪ್ಷನ್ ಬಿ ದಕ್ಷಿಣ ಏಷ್ಯಾದೊಂದಿಗೆ ಕೇವಲ ಸಾಂಸ್ಕೃತಿಕ ರಾಯಭಾರಿಯ ದತ್ತ ಗಮನ ಕೇಂದ್ರೀಕರಿಸುವುದು. ಇನ್ನು ಮೂರನೇದು ಪಶ್ಚಿಮದೊಂದಿಗೆ ಭಾರತದ ವ್ಯಾಪಾರವನ್ನು ಕಡಿಮೆ ಮಾಡುವುದು. ಇನ್ನು ನಾಲ್ಕನೆಯದು ಪೂರ್ವ ಏಷ್ಯಾದೊಂದಿಗೆ ಸಾಂಸ್ಕೃತಿಕ ಸಂಪರ್ಕ ಕೊಂಡಿಗಳನ್ನು ಸಕ್ರಿಯ ಆರ್ಥಿಕತೆ ಮತ್ತು ರಣನೀತಿಯ ಸಹಭಾಗಿತ್ವವಾಗಿ ಪರಿವರ್ತಿಸುವುದು ಅಂತ ಕೊಟ್ಟಿದ್ದಾನೆ. ಈ 14ನೇ ಪ್ರಶ್ನೆಗೆ ಸರಿ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ 2 ದಕ್ಷಿಣ ಏಷ್ಯಾದೊಂದಿಗೆ ಕೇವಲ ಸಾಂಸ್ಕೃತಿಕ ರಾಯಭಾರಿ
ಭಾರಿತ್ವದತ್ತ ಗಮನ ಕೇಂದ್ರೀಕರಿಸುವುದು ಇದರ ಮೂಲ ಉದ್ದೇಶವಾಗಿದೆ. 15ನೇ ಪ್ರಶ್ನೆ, ಭಾರತದ ವಿವಿಧ ರಾಜ್ಯಗಳ ರಾಜಧಾನಿಗಳ ಸ್ಥಾನವನ್ನು ಗಮನದಲ್ಲಿಟ್ಟುಕೊಂಡು ಪೂರ್ವದಿಂದ ಪಶ್ಚಿಮಕ್ಕೆ ಅವುಗಳ ಅನುಕ್ರಮಗಳನ್ನು ಗುರುತಿಸಿರಿ. ಹೈದರಾಬಾದ್, ಭುವನೇಶ್ವರ್, ಕಲ್ಕತ್ತಾ, ಚೆನ್ನೈ. ಆಪ್ಷನ್ ಬಿ ಚೆನ್ನೈ, ಹೈದರಾಬಾದ್, ಭುವನೇಶ್ವರ್, ಕಲ್ಕತ್ತಾ. ಆಪ್ಷನ್ ಸಿ ಕಲ್ಕತ್ತಾ, ಭುವನೇಶ್ವರ್, ಚೆನ್ನೈ, ಹೈದರಾಬಾದ್. ಆಪ್ಷನ್ ಡಿ ಭುವನೇಶ್ವರ್, ಕೋಲ್ಕತ್ತಾ, ಹೈದರಾಬಾದ್, ಚೆನ್ನೈ. ಈ 15ನೇ ಪ್ರಶ್ನೆ ಇದೆಯಲ್ಲ, ಇದು ಮ್ಯಾಪ್ ರೀಡಿಂಗ್ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಯಾಗಿದೆ ಅಂತ ಹೇಳ್ತೀವಿ. ಮ್ಯಾಪ್ ರೀಡಿಂಗ್. ಈ 15ನೇ ಪ್ರಶ್ನೆ ಮ್ಯಾಪ್ ರೀಡಿಂಗಿಗೆ ಸಂಬಂಧಪಟ್ಟಿದೆ. ಇದಕ್ಕೆ ಸರಿಯ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಸಿ ಕಲ್ಕತ್ತಾ, ಭುವನೇಶ್ವರ್, ಚೆನ್ನೈ, ಹೈದರಾಬಾದ್ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ ಬರ್ತಕ್ಕಂಥದ್ದು 16ನೇ ಪ್ರಶ್ನೆ ಕಡೆ ಗಮನ ಹರಿಸೋದಾದರೆ, ಒಂದು ನಿಮಿಷ. ಈ 16ನೇ ಪ್ರಶ್ನೆ, ಜನಸಂಖ್ಯಾ ಶ್ರೇಣಿ ಆಧಾರದ ಮೇಲೆ ಜನವಸತಿಗಳನ್ನು ಆರೋಹಣ ಕ್ರಮದಲ್ಲಿ ಜೋಡಿಸಿರಿ. ಮೆಟ್ರೋಪಾಲಿಟನ್ ಸಿಟಿ, ಮೆಗಾ ಸಿಟಿ, 1 ಲಕ್ಷ ನಗರ ಪಟ್ಟಣಗಳು, ಮಧ್ಯಂತರ ಪಟ್ಟಣಗಳು. ಈ 16ನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿ ಉತ್ತರ ಅಂತ ಹೇಳ್ತೀವಿ. ಎ, ಬಿ, ಸಿ, ಡಿ, ಇ ಸರಿಯಾಗಿವೆ. ಅಂದರೆ ಇದು ಏನಿದೆ ಅಲ್ಲ, ಇದು ಮೆಟ್ರೋಪಾಲಿಯನ್ ಸಿಟಿ ಇದು ಮೊದಲ ಸ್ಥಾನದಲ್ಲಿರ್ತಕ್ಕಂಥದ್ದು. ಅದೇ ರೀತಿಗೆ ಮೆಗಾ ಸಿಟಿ 2ನೇ ಸ್ಥಾನದಲ್ಲಿ. ಇನ್ನು 1 ಲಕ್ಷ ನಗರ 1 ಲ್ಯಾಕ್ ಸಿಟಿ ಇದು 3ನೇ ಸ್ಥಾನದಲ್ಲಿ. ನಂತರ ಪಟ್ಟಣಗಳು ಏನಿದೆಯಲ್ಲ ಇದು 4ನೇ ಸ್ಥಾನದಲ್ಲಿ. ಅದೇ ರೀತಿ ಮಧ್ಯಂತರ ಪಟ್ಟಣಗಳು ಏನಿದೆಯಲ್ಲ ಇಂಟರ್ಮೀಡಿಯೇಟ್ ಟೌನ್ ಇದು 5ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದನ್ನು ಗಮನ ಹರಿಸ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು 17ನೇ ಪ್ರಶ್ನೆ, ಈ ಕೆಳಗಿನ ಯಾವ ಅರಣ್ಯದ ಪ್ರಕಾರ ಭಾರತದಲ್ಲಿ ಅತ್ಯಂತ ವ್ಯಾಪಕವಾಗಿವೆ ಅಂತ ಕೊಟ್ಟಿದ್ದಾನೆ. ಯಾವ ಅರಣ್ಯದ ಪ್ರಕಾರವು ಭಾರತದಲ್ಲಿ ಅತ್ಯಂತ ವ್ಯಾಪಕವಾಗಿದೆ ಅಂತ ಕೊಟ್ಟಿದ್ದಾನೆ. ಅದಕ್ಕೆ ಸರಿಯಾದ ಉತ್ತರ ಉಷ್ಣವಲಯದ ಎಲೆ ಉದುರಿಸುವ ಅರಣ್ಯಗಳು ಅಂತ ಹೇಳ್ತೀವಿ. 17ನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿ ಉತ್ತರ. 18ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮತ್ತು ಸರಿಯಾದ ಉತ್ತರವನ್ನು ನೀಡಿರುವ ಕೋಡ್ಗಳನ್ನು ಬಳಸಿ ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಎ ಸುನಾಮಿಗಳು ಉಬ್ಬರವಿಳಿತದ ಅಲೆಗಳು. ಆಪ್ಷನ್ ಬಿ ಸುನಾಮಿಗಳು ಸಾಮಾನ್ಯವಾಗಿ ಭೂಕಂಪದ ಚಟುವಟಿಕೆಗಳ ಪರಿಣಾಮವಾಗಿ ಉಂಟಾಗುವ ದೊಡ್ಡ ಅಲೆಗಳಾಗಿವೆ. ಆಪ್ಷನ್ ಸಿ ಕೇವಲ ಲಂಬ ಭೂಕಂಪನ ಅಡಚಣೆ ಮಾತ್ರ ಸುನಾಮಿಗಳಿಗೆ ಕಾರಣ. ಆಪ್ಷನ್ ಡಿ ಪ್ರತಿ 2 ಅಥವಾ 3 ವರ್ಷಗಳಿಗೊಮ್ಮೆ ದೊಡ್ಡ ಸುನಾಮಿಗಳು ಸಂಭವಿಸುತ್ತವೆ. 18ನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿ ಉತ್ತರ ಅಂತ ಹೇಳ್ತೀವಿ. ಆಪ್ಷನ್ ಸಿ ಸರಿ ಉತ್ತರ. ಇನ್ನು 19ನೇ ಪ್ರಶ್ನೆ ಕಡೆ ಬರೋದಾದರೆ, 19ನೇ ಪ್ರಶ್ನೆಯು ಸೈನ್ಸ್ಗೆ ಸಂಬಂಧಪಟ್ಟಂಥ ಪ್ರಥಮ ಪ್ರಶ್ನೆಯಾಗಿದೆ. ಅಂದರೆ ನಮ್ಮ A1 ಸೀರೀಸ್ನಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟ ಮೊದಲ ವಿಜ್ಞಾನದ ಪ್ರಶ್ನೆಯಾಗಿದೆ. ಅದನ್ನು ಚರ್ಚೆ ಮಾಡ್ತಾ ಬರೋಣ. ಈ 19ನೇ ಪ್ರಶ್ನೆಗೆ ಸರಿ ಉತ್ತರ, ಮೊದಲು ಸರಿ ಉತ್ತರ ಹೇಳ್ತೀವಿ ನೋಡಿ, 3 ಅಂತ ಹೇಳ್ತೀವಿ. ಅಂದರೆ ಆಪ್ಷನ್ ಎ ಇದೆಲ್ಲ ಬಾರೋಮೀಟರ್, ಇದು ವಾಯುವಿನ ಮಂಡಲದ ಒತ್ತಡವನ್ನು ನಿಯಂತ್ರಿಸುತ್ತದೆ. ವಾಯುಮಂಡಲದ ಒತ್ತಡವನ್ನು ನಿಯಂತ್ರಿಸುತ್ತದೆ. ಅದೇ ರೀತಿಯಾಗಿ ಹೈಗ್ರೋಮೀಟರ್ ಇದು ಆರ್ದ್ರತೆಯನ್ನು ಸೂಚಿಸುತ್ತದೆ. ಇನ್ನು ಸಿ ಅನಿಮೋಮೀಟರ್ ಇದು ಗಾಳಿಯ ವೇಗವನ್ನು ಸೂಚಿಸುತ್ತದೆ. ಅದೇ ರೀತಿಗೆ ಥರ್ಮೋಮೀಟರ್ ಇದು ಉಷ್ಣಾಂಶವನ್ನು ತಿಳಿಸುತ್ತದೆ. ಆದ್ದರಿಂದ ಸರಿ ಉತ್ತರಪ್ಪ ಅಂತಂದ್ರೆ ಆಪ್ಷನ್ ಸಿ ಅಂತ ಹೇಳ್ತೀವಿ. 20ನೇ ಪ್ರಶ್ನೆ, ಜಾಗತಿಕ ತಾಪಮಾನ ಏರಿಕೆಗೆ ಕೊಡುಗೆ ನೀಡುವ ಹಸಿರುಮನೆ ಅನಿಲಗಳನ್ನು ಕನಿಷ್ಠದಿಂದ ಗರಿಷ್ಠದೆಡೆಗೆ ಜೋಡಿಸಿ. ಅಂದರೆ ಕನಿಷ್ಠದಿಂದ ಈ ಲೋಯಿಂದ ಅಪ್ಪರ್ವರೆಗೂ ಜೋಡಿಸ್ಬೇಕಂತ ಕೊಟ್ಟಿದ್ದಾನೆ. ಈ 20ನೇ ಪ್ರಶ್ನೆ ನೋಡ್ತಾ ಬರೋದಾದರೆ ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಬಿ ಸಲ್ಫರ್ ಹೆಕ್ಸಾಫ್ಲೋರೈಡ್, ಆಪ್ಷನ್ ಸಿ ಮೀಥೇನ್, ಆಪ್ಷನ್ ಡಿ ಹೈಡ್ರೋಕ್ಲೋರೋಕಾರ್ಬನ್ಸ್. ಕೋಡ್ಗಳು ನೋಡ್ತಾ ಹೋಗೋದಾದರೆ 3ನೇದು ಕೋಡು ಅಂದರೆ BDCA ಅಂತ ಹೇಳ್ತೀವಿ. ಬಿ ಇದು ಸಲ್ಫರ್ ಹೈಕ್ರೋ ಇದು ಫಸ್ಟ್ ಬರುತ್ತೆ. ಅದೇ ರೀತಿಯಾಗಿ ಡಿ ಸೆಕೆಂಡು, ಅದೇ ರೀತಿಯಾಗಿ ಸಿ ಥರ್ಡು, ಫೋರ್ತು ಎ ಅಂತ ಹೇಳ್ತೀವಿ. ಸೊ ಮುಂದಿನ ಪ್ರಶ್ನೆ ಕಡೆ ಬರೋಕ್ಕಿಂತ ಮುಂಚೆ ಇದಿಷ್ಟು ಇವತ್ತಿನ ತರಗತಿಯ ಪ್ರಮುಖ ಪ್ರಶ್ನೆಗಳ ಚರ್ಚೆಯಾಗಿದೆ. ಅದೇ ರೀತಿಯಾಗಿ ತಾವಿನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದು ಲೈಕ್ ಸಬ್ಸ್ಕ್ರೈಬ್ನಿಂದ ನಮಗೆ ಹಲವಾರು ವೀಡಿಯೋಸ್ಗಳು ಮಾಡಲು ಒಂದು ಒಳ್ಳೆಯ ಉತ್ತಮವಾದ ಒಂದು ಮೋಟಿವೇಶನ್ ಸಿಕ್ಕಂತೆ ಆಗ್ತದೆ ಅಂತ ಹೇಳ್ತಾ, ಸೊ ಇವತ್ತಿನ ತರಗತಿಯನ್ನು ಎಂಡ್ ಮಾಡ್ತಾ ಬರೋಣ. ಸೊ ಮುಂದೆ ಉಳಿದಿರ್ತಕ್ಕಂಥ ಪ್ರಶ್ನೆಗಳನ್ನು ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಬರೋಣ.